ಹಿಂಗೆ ಹೇಳ್ತೀನಿ ಅಂತ ಏನು ಅನ್ಕೋಬೇಡಿ ಮಾಧ್ಯಮದ ಮುಂದೆ. ಹರಿಶ್ಚಂದ್ರನ್ನೇ ಕಾಡಿಗೆ ಇದು ಮಸಣ ಕಾಯಕ್ಕೆ ಕಳಿಸ್ತು. ಶ್ರೀರಾಮನ ವನವಾಸಕ್ಕೆ ಕಳಿಸಿದ್ರು. ಸೀತಾಮಾತೆ ತಾನು ರಾಮನಿಗೆ 2 ಲವಕುಶ ಮಕ್ಕಳನ್ನೂ ಕೊಟ್ಟು ಅಪವಾದ ಕೊಟ್ಟರು. ರಾವಣನ ಹತ್ರ ಹೋಗಿದ್ರು, ಏನಾಯ್ತು ಅಂತ ತಾಯಿನೇ ಅಗ್ನಿ ಪರೀಕ್ಷೆ ಮಾಡಿದ್ರು ರಾಮ. ಅಗ್ನಿ ಪರೀಕ್ಷೆ ಮಾಡಿದ ತಕ್ಷಣ ತಾಯಿ ಏನಂದ್ಲು, ನಾ ಇರಲ್ಲ, ನನ್ನ ಮೇಲೆ ಇಷ್ಟಾದ ಮೇಲೆ ನಾನು ಜನ್ಮ ಕೊಟ್ಟವಳು ನನ್ನ ತಾಯಿ ಭೂತಾಯಿ, ನಾ ಭೂತಾಯಿ ಒಡಲಲ್ಲೇ ಅವಳು ಹೊಟ್ಟೆಗೆ ಹುಟ್ಟೈತೀನಿ ಅಂತ ಓದ್ಲು. ಹಂಸ ಪಕ್ಷಿ ಗೋಡೆ ಮೇಲೆ ಇದ್ದಿದ್ದು ವಿಕ್ರಮಾದಿತ್ಯನ ಮಹಾರಾಜನಿಗೆ ಮುತ್ತಿನಾರ ಕದ್ದು ನುಂಗ್ಬಿಟ್ಟು ಹೋಗಿ ಅಲ್ಲೇ ಕೂತ್ಕೊಂಡ್ಬಿಡುತ್ತೆ, ಅವನ ಕಾಲನ್ನ ಕಡಿಸ್ಬಿಟ್ರು ಮಹಾತ್ಮ. ಅಂತಂಥವರೆಲ್ಲ ನೋವು ಅನುಭವಿಸಿದ್ದಾರೆ. ಇದು ಯಾವ ಟೈಮ್ ಸರ್? ಬ್ಯಾಡ್ ಟೈಮ್ ಅವ್ರದ್ದು. ಬ್ಯಾಡ್ ಟೈಮಲ್ಲಿ ಭಗವಂತ ಈ ಶಿಕ್ಷೆ ಕೊಟ್ಟಿದ್ದಾನೆ. ಅವರೆಲ್ಲ ಅಷ್ಟಷ್ಟು ವನವಾಸ ಅನುಭವಿಸವ್ರೆ. ಇವ್ರಿಗೇನೋ ಬ್ಯಾಡ್ ಟೈಮ್ ಬಂದಿತ್ತು, ಅನುಭವಿಸ್ಬೇಕು, ಭಗವಂತ ಕೊಟ್ಬಿಟ್ಟವನೆ. ಆದರೆ ಕಲಾವಿದ್ರಲ್ವ, ಈಗ ಕನ್ನಡಿಲಿ ನಮ್ಮ ಮುಖ ನಾವೇ ನೋಡ್ಕೊಳ್ಳೋದು, ಬೇರೆಯವ್ರ ಮುಖ ನೋಡೋಕ್ಕೆ ಸಾಧ್ಯ ಇಲ್ಲ. ಒಬ್ಬ ಕಲಾವಿದನಿಗೆ ಹಂಗಾಯ್ತು ಅಂದಾಗ, ಈಗ ತಾಯಿಯ ಏಜಲ್ಲಿರೋರು ಮಕ್ಳಿಗೆ ಹಂಗಾದಾಗ ನೋವು ಪಡ್ತದೆ. ಮಕ್ಕಳು ತೊಡೆ ಮೇಲೆ ಕಕ್ಕ ಮಾಡ್ತೇವೆ, ಯಾವ ತಾಯಿನೂ ತೊಡೆ ಕುಯ್ಕೊಳ್ಳಲ್ಲ, ಈ ನನ್ನ ಮಗ ಕಕ್ಕ ಮಾಡೋಣ ಅಂದ್ಬಿಟ್ಟು. ಆ ಥರ ವ್ಯಕ್ತಿತ್ವ ಇದ್ದವ್ರು ಸರ್. ಇವೆಲ್ಲ ಭಗವಂತ ಆಡಿಸ್ತಾ ಇರೋದು ಸರ್. ಪಾಪ ಅವರೇ ಹಂಗೆ ಹೋಗ್ಬೇಕು ಅನ್ನೋದೇನಿತ್ತು, ಹಂಗೆ ಮಾಡ್ಬೇಕು ಅನ್ನೋದು ಏನೂ ಇರಲಿಲ್ಲ ಸರ್. ಅವನು ಆಡಿಸ್ತವನೇ, ಆಡ್ತಾ ಇದ್ದಾರೆ ಅಷ್ಟೇ. ಒಳ್ಳೆ ಮನುಷ್ಯ. ನಾವು ಕಂಡಂಗೆ, ನಾವು ಜೊತೆಲಿ ಒಡನಾಟದಲ್ಲಿ ಹೋದಂಗೆ, ನಾವು ಒಬ್ಬ ಕಲಾವಿದ್ರ ಬಗ್ಗೆ ಮಾತಾಡಬೇಕಾದ್ರೂ ನಮಗೂ ಆ ಯೋಗ್ಯತೆ ಇರಬೇಕು. ಅಂಥ ವ್ಯಕ್ತಿತ್ವ ಇದ್ದರು. ಬ್ಯಾಡ್ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ.